ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು ವಿವಿ ಸಂಶೋಧಕರ ಸಂಘದ ವತಿಯಿಂದ ಕನ್ನಡಿಗರ ಭುವನ ಸಂಗಾತಿ ಪತ್ರಿಕೆ ಸಹಯೋಗದೊಂದಿಗೆ ಜನ್ಮದಲ್ಲಿ ಸಾಕ್ಷೀಕರಿಸುತ್ತಿರುವ 25ನೇ ವರ್ಷಗಳ ಬೆಳ್ಳಿ ಹಬ್ಬ ಸಂಭ್ರಮಾಚರಣೆಯನ್ನು ಮಾನಸ ಗಂಗೋತ್ರಿಯ ವಿಜ್ಞಾನ ಭವನದಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ AR ಕೃಷ್ಣಮೂರ್ತಿ, ಪ್ರೊಫೆಸರ್ ಶರಣಪ್ಪ ವಿ ಹಲಸೆ, ಶ್ರೀ ಡಿ ಚಂದ್ರಶೇಖರಯ್ಯ, ವಿ ಪುರುಷೋತ್ತಮ್, ಪ್ರೊಫೆಸರ್ ಡಿ ಆನಂದ್, ಸಿ ಹರಕುಮಾರ್, ವರಹಳ್ಳಿ ಆನಂದ, ಸೋಮಯ್ಯ ಮಲೆಯೂರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ನಾವು ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸಂವಿಧಾನವನ್ನ ನಾವು ಏನು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದೆವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ನಾವೆಲ್ಲರೂ ಬದುಕ್ತಾ ಇದ್ದೆವು. ನಾವು ಈ ಮಾತಾಡೋದು ಅಂದ್ರೆ ಸಂವಿಧಾನ ಕೊಟ್ಟಿದ್ದಕ್ಕೆ ನಾನು ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ವೈಸ್ ಚಾನ್ಸಲರ್ ಆಗಿ. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಬಹಳ ನೆನಿಬೇಕಾಗ್ತದೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಕ್ವಾಲಿಟಿ ಎಜುಕೇಶನ್. ತಮಗೆಲ್ಲ ಗೊತ್ತಿದೆ, ಎಜುಕೇಶನ್ ಬಹಳ ಮಹತ್ವದು ಅಂತ. ನಾ ಯಾಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ, ಇವರ ಪತ್ರಿಕೆಯನ್ನು ದಿನನಿತ್ಯ ಓದಿ ನಾವು ವಿಜ್ಞಾನವನ್ನು ಬೆಳೆಸ್ಕೊಂಡು ನಾವು ಕಂಟಿನ್ಯೂಸ್ ಆಗಿ ನಮ್ಮ ಏನು ಸಮಾಜದಲ್ಲಿ ಏನು ತಿಳುವಳಿಕೆ ಇದೆಯಲ್ಲ, ಏನು ಸಮಾಜದ ಅದಲಬದಲುಗಳನ್ನ ನಾವು ತಿಳುವಳಿಕೊಳ್ಳಬೇಕಾಗ್ತದೆ. ಹೀಗಾಗಿ ನಮಗೆ ಕ್ವಾಲಿಟಿ ಎಜುಕೇಶನ್ ಅನ್ನ ಬಹಳ ಮುಖ್ಯ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದೇ ತಿಳ್ಕೊಂಡು ಹೇಳಿದ್ದಾರೆ. ನಾವು ಏನು ಯಾವುದೇ ಕ್ವಾಲಿಟಿ ಎಜುಕೇಶನ್ ಪಡ್ಕೊಂಡ್ರೆ ನಮಗೆ ಆ ಕ್ವಾಲಿಟಿ ಎಜುಕೇಶನ್ ಇಂದ ಸಮಾಜದಲ್ಲಿ ಆಗುಹೋಗುಗಳನ್ನ ತಿಳ್ಕೊಳ್ಳಲಿಕ್ಕೆ ಅವಕಾಶ ಬರ್ತದೆ. ಹೀಗಾಗಿ ನಾವು ಕ್ವಾಲಿಟಿ ಎಜುಕೇಶನ್ ಅನ್ನ ಪಡ್ಕೊಳ್ಬೇಕು. ಅದು ಕೊಡೋರು ಯಾರು ಅಂದ್ರೆ ಎಲ್ಲಾ ಮಾಹಿತಿಗಳನ್ನು ಒಂದು ಪತ್ರದ ಮೂಲಕ, ಮಾಧ್ಯಮದ ಮೂಲಕ ಎಲ್ಲಾ ಮಾಹಿತಿಗಳನ್ನ ಸಂಗ್ರಹಿಸಿ ನಮಗೆ ಕೊಡ್ತಾರೆ ಅವರಿಗೆ. ಯಾಕಂದ್ರೆ ಪತ್ರಕರ್ತರು ಯಾವುದೇ ಮಾಹಿತಿಯನ್ನ ಮಾಡಿಫಿಕೇಶನ್ ಮಾಡಿಕೊಡಬಾರ್ದು ಅಂತ ನನಗೆ ಈ ಸಂದರ್ಭದಲ್ಲಿ ಹೇಳುತ್ತಾ. ಯಾಕಂದ್ರೆ ಯಾವಾಗ್ಲೂ ತಿರುಚಿ ಬರೀತಾರೆ, ಬಹಳ ತಿರುಚಿ ಅಂದ್ರೆ ಫ್ಯಾಕ್ಟ್ಸ್ ಅಂಡ್ ಫಿಗರ್ ಬರೆಯೋದು ಬಹಳ ಜನ ಕಡಿಮೆ. ಎಲ್ಲರಿಗೂ ಕೂಡ ಗೌರವಪೂರ್ವಕವಾದ ನಮನಗಳನ್ನ ಸಲ್ಲಿಸ್ತಾ, ಮೈಸೂರಿನ ರಾಜಧಾನಿಯಲ್ಲಿ ಇವತ್ತು ಭುವನ ಸಂಗಾತಿಯ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಮಾನ್ಯ ಸಂಪಾದಕರಾದಂಥ ಸೋಮಯ್ಯ ಮಲೆಯೂರು ಹಾಗೂ ಮೈಸೂರು ವಿಶ್ವವಿದ್ಯಾಲಯ ಸಂಶೋಧನಾ ಸಂಘದ ಅಧ್ಯಕ್ಷರಾದಂಥ ವರಹಳ್ಳಿ ಆನಂದರವರಿಗೆ ಮತ್ತು ಅವರೆಲ್ಲ ಮಿತ್ರರಿಗೆ ನಾನು ಗೌರವಪೂರ್ವಕವಾದಂಥ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿಯವರು ವಹಿಸಬೇಕಾಗಿತ್ತು. ಕಾರಣದಿಂದ ಅವರು ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಅವನ್ನ ಸ್ಮರಿಸಿಕೊಂಡು ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು, ಅಧ್ಯಕ್ಷತೆಯನ್ನು ಡಾಕ್ಟರ್ ಸಿ ಮಹದೇವಪ್ಪನವರು ಬಂದು ವಹಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಆರೈಕೆಯನ್ನು ಮಾಡಬೇಕಾಗಿತ್ತು. ರಾಜಕೀಯವಾಗಿ ಬಹಳಷ್ಟು ಚರ್ಚೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇರೋದ್ರಿಂದ ಅವರು ಬರಲಿಕ್ಕೆ ಸರಿಯಾದ ಸಮಯಕ್ಕೆ ಆಗಿಲ್ಲ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಆದರೂ ಕೂಡ ಸೋಮಯ್ಯ ಮಲೂರು ಬೇಗ ಅವರು ಅಪಾರ ಗೌರವ ಇರ್ತಕ್ಕಂಥವರು, ಅದರಿಂದ ಅವರಿಗೆ ಅಲ್ಲಿಂದಲೇ ಶುಭ ಹಾರೈಸಿದ್ದಾರೆ ಅಂತ ಹೇಳಿ ನಾನು ನಂಬಿದ್ದೇನೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.